ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಟ್ರಾವೆಲ್ ಬ್ಲಾಗ್. ನೀವೇನಾದರೂ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಯಾವುದೇ ಹೋಟೆಲಲ್ಲಿ ರೂಮ್ಸ್ ಅವೈಲಬಲ್ ಇಲ್ಲ, ಆದರೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಿತ್ತು, ಏನಪ್ಪ ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಬನ್ನಿ, ನಾನು ನಿಮಗೆ ಒಂದು ಹೋಟೆಲ್ನ ಸಜೆಸ್ಟ್ ಮಾಡ್ತೀನಿ. ಅದೇ ಸಾಕೇತ್ ಹೋಟೆಲ್. ಇಲ್ಲಿ ರೂಮ್ಸ್ ಇದ್ದೇ ಇರುತ್ತೆ ಅಂತ ನಾನು ಹೇಳ್ತೀನಿ. 24/7 ಓಪನ್ ಇರುತ್ತೆ. ನೀರು ಕೂಡ ಫೆಸಿಲಿಟಿ 24/7 ಅಂತಲೇ ಹೇಳ್ಬೋದು. ಇಲ್ಲಿಗೆ ಹೋದರೆ ಪಕ್ಕ ನಿಮಗೆ ರೂಮ್ ಸಿಕ್ಕೇ ಸಿಗುತ್ತೆ. ಇಲ್ಲೂ ಕೂಡ ಡಬಲ್ ಬೆಡ್ರೂಮ್, ಅಟ್ಯಾಚ್ ಬಾತ್ರೂಮ್, ಸಿಂಗಲ್ ಬೆಡ್ರೂಮ್ ಈ ಥರ ರೂಮ್ಸ್ ಅವೈಲಬಲ್ ಇದೆ. ಅದು ಏನಾದರೂ ಫಿಲ್ ಆಗಿದ್ದರೆ ನಂತರ ನಿಮಗೆ ನಾರ್ಮಲ್ ರೂಮ್ಸು ಸಿಗುತ್ತೆ. ಅದನ್ನು ನೀವು ಅಲ್ಲಿ ಹೋಗಿ ವಿಚಾರಿಸ್ಕೊಬೇಕು. ರಿಸೆಪ್ಷನಲ್ಲಿ ಹೋಗಿ ಕೇಳಿದ್ರೆ ಅವರು ಅಲ್ಲಿ ಡೀಟೇಲ್ಸ್ನ ಕೊಡ್ತಾರೆ. ಅದಾದ ನಂತರ ನಿಮಗೆ ರೂಮ್ಸ್ ಏನಾದರೂ ಬೇಕೇ ಬೇಕು ಅನ್ನೋದಿದ್ದರೆ 200 ರೂಪೀಸ್ ಅಡ್ವಾನ್ಸ್ನ ಕೊಟ್ಟು ID ಪ್ರೂಫ್ ಕೊಟ್ಟು ಡೀಟೇಲ್ಸ್ನ ಕೊಟ್ಟು ನೀವು ರೂಮ್ನ ತಗೋಬೇಕು. ರೂಮ್ ಕೀ ಕೊಡ್ತಾರೆ. ಜೊತೆಗೆ ಅಲ್ಲಿ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಸುಮಾರು 4 ಫ್ಲೋರಷ್ಟು ಬಿಲ್ಡಿಂಗ್ ಇದೆ ಅಂತಲೇ ಹೇಳ್ಬೋದು. ರೂಮ್ಸ್ ಕೂಡ ತುಂಬ ನೀಟಾಗಿದೆ. ನೀವೆಷ್ಟು ಜನ ಇದ್ದೀರಾ ಅಂತ ತಿಳ್ಕೊಂಡು ಅವರು ರೂಮ್ನ ಕೊಡ್ತಾರೆ. ಆ ರೂಮ್ಸಲ್ಲಿ ನಿಮಗೆ ನಾರ್ಮಲ್ ಕಾಟ್ ಇರಲ್ಲ. ಅವರು ಅಂದರೆ ಏನು ಗಾರೆಯಲ್ಲೇ ಕಟ್ಟಿರುವಂತಹ ಬೆಡ್ ಥರ ಮಾಡಿ ಅದ್ರ ಮೇಲೆ ಅವರು ಒಂದು ಬೆಡ್ನ ಹಾಕಿರ್ತಾರೆ. ಸೊ ಸಮ್ಮರ್ಗೆಲ್ಲ ನಿಮ್ಗೆ ಅದು ಬೆಟರ್ ಅಂತಲೇ ಹೇಳ್ಬೋದು. ಆಮೇಲೆ 2 ದಿಂಬು ಎಕ್ಸ್ಟ್ರಾ ಇಟ್ಟಿರ್ತಾರೆ, ಚಾಪೆ ಕೂಡ ಎಕ್ಸ್ಟ್ರಾ ಇಟ್ಟಿರ್ತಾರೆ. ನೀವು ಕೆಳಗಡೆ ಕೂಡ ಯೂಸ್ ಮಾಡ್ಬೋದು. ಬಾಯ್ಸ್ಗೂ ಇದು ಬೆಸ್ಟ್ ರೂಮ್ ಅಂತ ಹೇಳ್ಬೋದು. 2-3 ಅವರ್ಗೆಲ್ಲ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಫ್ರೆಶ್ ಅಪ್ ಆಗಿ ಆರಾಮಾಗಿ ಬರ್ಬೋದು. ಅಲ್ಲಲ್ಲಿ CC ಕ್ಯಾಮ್ರಾಗಳು ಕೂಡ ಇದೆ. ಜೊತೆಗೆ ವಾಶ್ರೂಮ್ ಕೂಡ ಅಷ್ಟೇ ನೀಟಾಗಿದೆ. ಬಿಸಿನೀರು ಅವೈಲಬಲ್ ಇರಲ್ಲ ಅಂತ ಮುಂಚೆನೇ ಹೇಳಿರ್ತಾರೆ. ಅದು ಟೈಮಿಂಗ್ಸ್ ಇರ್ಬೋದು. ಆದರೆ ವಾಶ್ರೂಮ್ ಕೂಡ ತುಂಬ ನೀಟಾಗಿಟ್ಟಿದ್ದಾರೆ. ಕುಡಿಯೋ ನೀರು ಸಪ್ರೇಟಾಗಿ ಎಲ್ಲವೂ ಅಲ್ಲಿ ನೀಟಾಗಿದೆ. ಇದು ಬೆಸ್ಟ್ ಹೋಟೆಲ್. 1 ಅವರ್ 2 ಅವರ್ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಹೋಗೋರಿಗೆ ಧರ್ಮಸ್ಥಳದಲ್ಲಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಪಾರ್ಕಿಂಗಿಗೂ ನಿಮಗೆ ಎಲ್ಲ ಅವೈಲಬಲ್ ಇರುತ್ತೆ. ಜೊತೆಗೆ ಬಂದವರೆಲ್ಲ ಅಲ್ಲಿ 2 ಅವರ್ 3 ಅವರ್ ಇದ್ದು ವೆಕೇಟ್ ಮಾಡಿ ಹೋಗ್ತಿರೋದ್ರಿಂದ ನಿಮಗೆ ಎನಿ ಟೈಮ್ ಅಲ್ಲಿ ರೂಮ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ನಾನು. ಸೊ ನಾನು ನಿಮಗೆ ಈ ಹೋಟೆಲ್ನ ಸಜೆಸ್ಟ್ ಮಾಡ್ತೀನಿ. ಜೊತೆಗೆ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ನನಗನ್ಸಿದ ಪ್ರಕಾರ ನಾವು ಹೋಗಿದ್ದ ದಿನ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತಲೇ ತಿಳ್ಕೊಂಡಿದ್ದೀವಿ. ಸೊ ನೀವು ಏನಾದರೂ ಹೋದರೆ ರೂಮ್ಸ್ ಏನಾದರೂ ಯಾವುದೂ ಸಿಕ್ಕಿಲ್ಲ ಅಂದಾಗ ಇಲ್ಲಿಗೆ ಹೋಗಿ ಖಂಡಿತ ಈ ರೂಮ್ ಸಿಕ್ಕೇ ಸಿಗುತ್ತೆ. 1-2 ಅವರ್ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ಬೋದು. ಹಾಗೆ ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.